ಎಲ್ರಿಗೂ ನಮ್ಮ ಇನ್ಸೈಟ್ ಇಂಟು ಪ್ರಿಪರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಕ್ಲಾಸ್ 2ನೇ ಕ್ಲಾಸ್ನ ಮಾಡ್ತಾ ಇದೀವಿ. ಇಲ್ಲಿ 25 ಕ್ವಶನ್ಸ್ ಇರ್ತಾವ. ಫಾಸ್ಟ್ ಆಗಿ ನಾನು ಆನ್ಸರ್ ಮಾಡ್ತಾ ಹೋಗ್ತಿರ್ತೀನಿ. ಕ್ವಶನ್ಸ್ ಡಿಸ್ಪ್ಲೇ ಆಗ್ತಿರ್ತದ. ನೀವು ಏನಾದ್ರು ಸಪೋಸ್ ಟ್ರೈ ಮಾಡ್ಬೇಕು ಅಂತ ಇದ್ರೆ ಆ ವಿಡಿಯೋನ ಪಾಸ್ ಮಾಡ್ರಿ, ಕ್ವಶನ್ ಟ್ರೈ ಮಾಡ್ರಿ. ಬೈ ಚಾನ್ಸ್ ಆನ್ಸರ್ ಬಂತು ಅಂದ್ರೆ ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನಾನು ಬಿಡಿಸಿದ್ಮೇಲೆ ಚೆಕ್ ಮಾಡ್ಕೋರಿ. ಇಫ್ ನಿಮ್ಗೆ ಬಿಡ್ಸಕ್ ಆಗಿಲ್ಲ ಅಂತಂದ್ರೆ ನಾನು ಯಾವ ರೀತಿ ಬಿಡಿಸ್ತೀನಿ ಅನ್ನೋದನ್ನ ನೋಡ್ಕೊಂತ ಹೋಗ್ರಿ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಡೈರೆಕ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದ್ರೆ ಮತ್ತೆ ಲೈಕ್ ಬಟನ್ ಪ್ರೆಸ್ ಮಾಡಿದ್ದಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಗೆ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡ್ರಿ. ಇದರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇದೆ, ಯಾವ್ದು ಲಾಸ್ ಅಂತೂ ಇಲ್ಲ. ಇಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಆರಾಮಾಗಿ ನೀವು ಫಾಸ್ಟ್ ಆಗಿ ಕ್ವಶನ್ಸ್ ಬರ್ತಿರ್ತಾವ. ಒಂದು ಹಾಫ್ ಆನ್ ಅವರ್ ನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 40 ನಿಮಿಷದಲ್ಲಿ ಕ್ಲಾಸ್ ನ ಮುಗ್ಸಕ್ ನಾನು ಟ್ರೈ ಮಾಡ್ತೀನಿ. ಸೊ ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಕ್ವಶನ್ಸ್. ಫಸ್ಟ್ ಕ್ವಶನ್, 7ಕ್ಕಿಂತ ಮುಂಚಿತವಾಗಿ ಎಷ್ಟು 4ಗಳಿವೆ ಆದರೆ 3ರಿಂದ ಅನುಸರಿಸಲಾಗುವುದಿಲ್ಲ? ಇಲ್ಲಿ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಇದೆ ನೋಡಿ. ಹೌ ಮೆನಿ ಫೋರ್ಸ್ ಆರ್ ಪ್ರಿಸೀಡೆಡ್ ಬೈ 7 ಬಟ್ ನಾಟ್ ಫಾಲೋಡ್ ಬೈ 3 ಅಂತ ಕೇಳ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ ಈ ಕ್ವಶನ್ ನ ಅರ್ಥ ನಾವು ಫಸ್ಟ್ ತಿಳ್ಕೊಬೇಕು. ಹೌ ಮೆನಿ ಫೋರ್ಸ್ ಆರ್ ದೇರ್ ಅಂದ್ರೆ ಕೆಲವೊಂದಿಷ್ಟು 4ಗಳಿದಾವ. ಅವು ಎಂತವು ಅಂತಂದ್ರ ಪ್ರಿಸೀಡೆಡ್ ಬೈ 7 ಅಂತ ಅಂದ್ರೆ ನಾವೇನು ಅಂದ್ರೆ ಹಿಂದ್ಗಡೆ ಇರುವಂತದ್ದು, 4ರ ಹಿಂದ್ಗಡೆ ಇರುವಂತದನ್ನ ಏನಂತೀವಿ? ಪ್ರಿಸೀಡೆಡ್ ಅಂತೀವಿ. ಇದನ್ನ ಪ್ರಿಸೀಡೆಡ್ ಅಂತ ಕರಿತೀವಿ. ಇದನ್ನ ಫಾಲೋಡ್ ಬೈ ಅಂತ ಕರಿತೀವಿ. ಅಂದ್ರೆ ಈ ಸಂಖ್ಯೆ ಈ ಕಡೆ ಇರೋದನ್ನ ಫಾಲೋಡ್ ಬೈ, ಈ ಕಡೆ ಇರೋದನ್ನ ಪ್ರಿಸೀಡೆಡ್ ಬೈ ಅಂತ ಕರಿತೀವಿ. ಬಟ್ ನಾಟ್ ಫಾಲೋಡ್ ಬೈ 3 ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಒಂದ್ 4 ಈ ಸಂಖ್ಯೆಗಳ ಸರಣಿಯಲ್ಲಿ 4 ಅನ್ನೋ ಒಂದು ಸಂಖ್ಯೆಗಳದಾವ. ಆ 4 ಸಂಖ್ಯೆ ಯಾವ ರೀತಿ ಇರ್ಬೇಕಂದ್ರೆ ಅದ್ರ ಹಿಂದೆ 7 ಇರ್ಬೇಕು, ಬಟ್ ಅದ್ರ ಮುಂದೆ 3 ಇರಬಾರ್ದು. ಆ ತರಹದ ಎಷ್ಟು 4ಗಳಿದಾವ ಅಂತ ಇಲ್ಲಿ ನಮ್ಗೆ ಕೇಳ್ತಾರ. ನಾವು ನೋಟ್ ಡೌನ್ ಮಾಡ್ಕೊಂತ ಹೋಗಮು. 5 9 4. ಇಲ್ಲಿ 4 ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ 4 ಇದೆ. 4 ಹಿಂದಿನ ಸೈಡ್ 7 ಇದನ, ಓಕೆ ಇದೆ. ಅದ್ರ ಮುಂದಿನ ಸೈಡ್ ಏನಾದ್ರು 3 ಇದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ 3 ಇಲ್ಲ, ಸೊ ಅದಕ್ಕೆ ಇದು 1 ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿ 4 ಇದೆ. 4 ಹಿಂದಿನ ಸೈಡ್ 7 ಅದ, ಅದ್ರ ಮುಂದಿನ ಸೈಡ್ 6 ಅದ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಇಲ್ಲೊಂದು 4 ಅದ, ಇದ್ರ ಹಿಂದ್ 7 ಅದ, ಇದ್ರ ಮುಂದೆ 1 ಅದ. 3 ಇರಬಾರ್ದು ಅಂತ ಹೇಳಿದಾರೆ. 3 ಬಿಟ್ಟು ಬೇರೆ ಯಾವ ಸಂಖ್ಯೆ ಇದ್ರೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲೊಂದು 4 ಅದ. ಈ 4 ಹಿಂದಿನ ಸೈಡ್ 7 ಅದ, ಇದು ಮುಂದಿನ ಸೈಡ್ 3 ಅದ. ಸೊ ಇದನ್ನ ನಾವು ಕನ್ಸಿಡರ್ ಮಾಡುವಂಗಿಲ್ಲ. ಮತ್ತೆ ನೋಡ್ತಾ ಹೋಗ್ರಿ. ಇಲ್ಲೊಂದು 4 ಅದ, ಹಿಂದಿನ ಸೈಡ್ 7 ಅದ, ಮುಂದಿನ ಸೈಡ್ 6 ಅದ. ಸೊ ಇದನ್ನ ನಾವು ಕನ್ಸಿಡರ್ ಮಾಡಬಹುದು. ಎಷ್ಟಾಗತ್ತ? 1 2 3 4. ಈ ತರದ ಸಂಖ್ಯೆಗಳು ಎಷ್ಟದಾವ? 4. ಆಪ್ಷನ್ ಎ 4. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ ಅವನ 15% ಮಾಸಿಕ ಆದಾಯವನ್ನು ಬಾಡಿಗೆಯಲ್ಲಿ ಖರ್ಚು ಮಾಡುತ್ತಾನೆ ಮತ್ತು ಉಳಿದಿದ್ದರಲ್ಲಿ 40%ವನ್ನು ಬಟ್ಟೆಗಳ ಮೇಲೆ ಖರ್ಚು ಮಾಡುತ್ತಾನೆ. ಅವನ ಮಾಸಿಕ ಉಳಿತಾಯ 306 ಆಗಿದ್ದರೆ ಅವನ ವಾರ್ಷಿಕ ಆದಾಯ ಎಷ್ಟು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಬಿಡಿಸೋದು ಅಂತಂದ್ರೆ ಫಸ್ಟಿಗೆ ಅವನ ತಿಂಗಳ ಆದಾಯ ನಾವ್ ಎಷ್ಟಂತ ತಿಳ್ಕೊಳಮು? 100% ಅಂತ ತಿಳ್ಕೊಳಮು. ಅದ್ರೊಳಗ ಅವ ಏನ್ ಮಾಡ್ತಾನ? 15% ಬಾಡಿಗೆ ಖರ್ಚು ಮಾಡ್ತಾನ. ಅಂದ್ರೆ ಒಂದು ಉಳಿತ ಎಷ್ಟು? 85%. ಈ ಉಳಿದಿದ್ದರ 85% ಏನದಲ್ಲ, ಇದರಲ್ಲಿ 40%ವನ್ನ 40%ವನ್ನ ಅವನ್ ಎದಕ್ ಖರ್ಚು ಮಾಡ್ತಾನ? ಮೇನ್ ಆಗಿ ಬಟ್ಟೆಗಳ ಮೇಲೆ ಖರ್ಚು ಮಾಡ್ತಾನ. ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. 85%ದಲ್ಲಿ 40% ಖರ್ಚು ಮಾಡಿ 45% ಉಳಿತು ಅಂತ ಅನ್ನೋಂತ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಅವ್ರ ಏನ್ ಹೇಳ್ತಾ ಇದಾರೆ? ಉಳಿದಿದ್ದರಲ್ಲಿ 40%ವನ್ನ, ಅದೆಷ್ಟು ಉಳ್ದದೋ ಅದರ 40% ಅಂತ ಹೇಳ್ತಾ ಇದಾರೆ. ಅಂದ್ರ 85%ದ 40%ವನ್ನ ನಾವು ತೆಗದ್ವಿ ಅಂತಂದ್ರೆ ಎಷ್ಟಾಗತ್ತ? 4 5 20, ಕೈಲ ಬಂತು 2, 4 8 32 2 34. ಸೊ 10 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ? 34% ಅವ ಎದಕ್ ಖರ್ಚು ಮಾಡ್ಯಾನ? ಬಟ್ಟೆಗಳ ಮೇಲೆ ಖರ್ಚು ಮಾಡ್ಯಾನ. ಅಂದ್ರೆ ಟೋಟಲ್ ಅವನ್ ಖರ್ಚು ಎಷ್ಟಾಯ್ತು? ಇದು ಬಿಟ್ರೆ ಬೇರೆ ಯಾವ ಖರ್ಚು ಇಲ್ಲ. 34 ಮತ್ತ 15 ಎಷ್ಟು ಖರ್ಚಾಯ್ತು? ಟೋಟಲ್ 49% ಖರ್ಚು ಮಾಡ್ದ. ಹಾಗಾದ್ರ 100% ಆದಾಯದಲ್ಲಿ 49% ಖರ್ಚು ಮಾಡ್ಯಾನ. ಅಂದ್ರೆ ಉಳಿತ ಎಷ್ಟು? 51%. ಇದ್ಯಾವ್ದಿದು? ಉಳಿತಾಯ. ಆದಾಯದಲ್ಲಿ ಖರ್ಚನ್ನ ತೆಗೆದ್ರೆ ನಮ್ಗೆ ಏನ್ ಉಳಿತದ? ಉಳಿತಾಯ ಉಳಿತದ. ಸೊ 51% ಉಳಿತಾಯ ಅದ. ಅವರು ಅದರ ಬೆಲೆಯನ್ನ ಕೊಟ್ಟಾರ 306 ರೂಪಾಯಿ ಅಂತ.
ನಾವಿಲ್ಲಿ ಏನ್ ಮಾಡ್ಬೇಕು, 51% ಬೆಲೆ ಎಷ್ಟದ, 306 ರೂಪಾಯಿ ಅದ. ಹಾಗಾದ್ರೆ ಅವನ ಆದಾಯವನ್ನ ನಾವು ಕಂಡುಹಿಡಿಬೇಕು. 100% ಬೆಲೆ ಇಸ್ ಈಕ್ವಲ್ ಟು ಎಷ್ಟು, 100% ಇಂಟು 306 ಡಿವೈಡೆಡ್ ಬೈ 51%. ಈ ಶೇಕಡ ಕ್ಯಾನ್ಸಲ್, 51 51 6 ಎಷ್ಟು ಬರುತ್ತಾ, 600 ರೂಪಾಯಿ. ಸೊ ನಾವು ಡೈರೆಕ್ಟ್ ಆಗಿ ಇಲ್ಲಿ ಆಪ್ಷನ್ ಎ ಅದ, 600 ರೂಪಾಯಿ ನಂಗೆ ಸಿಕ್ತು ಅಂತ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಿ ನೆಕ್ಸ್ಟ್ ಹೋಗ್ಬಿಡ್ತೀವಿ. ಬಹಳ ಮಂದಿ ಮಾಡೋ ಮಿಸ್ಟೇಕ್ ಇಲ್ಲೇ. ಅವ್ರು ಏನ್ ಪ್ರಶ್ನೆ ಕೇಳಿದಾರೆ ಮೊದ್ಲು ಅದನ್ನ ಅರ್ಥ ಮಾಡ್ಕೋರು. ಅವನ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿದಾರೆ. ವಾರ್ಷಿಕ ಆದಾಯ ಅಂತಂದ್ರೆ 12 ಇಂಟು 600 ಅಂದ್ರೆ ತಿಂಗಳ ಆದಾಯ 600, ವರ್ಷದಲ್ಲಿ ಎಷ್ಟು ಇರ್ತಾವ, 12 ತಿಂಗಳು, 12 ಆರ್ಲೆ 7200 ರೂಪಾಯಿ ಒಂದು ವಾರ್ಷಿಕ ಆದಾಯ ಅದ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಬಿ ಯ ಸಹೋದರಿ. ಇಲ್ಲಿ ನಾವು ಎ ಯ ಬಿ ಯ ಸಹೋದರಿ ಅಂತಂದ್ರೆ ಎ ಮತ್ತ ಬಿ ಇವರಿಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಏನಾದ್ರೂ ಇರ್ಬೋದು. ಸೊ ಎ ಯು ಬಿ ಯ ಸಹೋದರಿ. ಅದ ಇಲ್ಲಿ ಎ ನ ಜೆಂಡರ್ ಕೊಟ್ಟಾರ ನಮ್ಗೆ. ಎದು ಜೆಂಡರ್ ಏನಿದೆ, 1 ಸೆಕೆಂಡ್, ಎದ ಜೆಂಡರ್ ಏನಿದೆ, ಫಿಮೇಲ್. ಸೊ ಸಿ ಯು ಬಿ ಯ ತಾಯಿ. ಬಿ ಯ ತಾಯಿ ಯಾರು, ಸಿ. ನೆಕ್ಸ್ಟ್ ಡಿ ಯು ಸಿ ಯ ತಂದೆ. ಡಿ ಯು ಸಿ ಯ ತಂದೆ. ಇ ಯು ಡಿ ಯ ತಾಯಿ. ಮತ್ತೆ ಇ ಅನ್ನುವರು ಏನಿದ್ದಾರೆ, ಡಿ ಯ ತಾಯಿ ಇದ್ದಾರೆ. ಹಾಗಾದರೆ ಎ ಯು ಡಿ ಗೆ ಹೇಗೆ ಸಂಬಂಧ, ಎ ಯು ಡಿ ಗೆ ಏನಾಗ್ಬೇಕು ಅಂತಂದ್ರೆ ಏನಾಗ್ಬೇಕು, ಇವಳು ಮೊಮ್ಮಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಯಾಮ್ ಒಂದು ವರ್ಗದಲ್ಲಿ ಮೇಲಿನಿಂದ 9ನೇ ಮತ್ತು ಕೆಳಗಿನಿಂದ 38ನೇ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಸ್ಯಾಮ್ ಅನ್ನುವಂತವನಿದ್ದಾನ, ಅವನು ಮ್ಯಾಲಿನಿಂದ ಎಣಿಸ್ಕೊಂತ ಬಂದ್ರೆ 9ನೇದವನ್ ಆಗ್ತಾನ, ಕೆಳಗಿನಿಂದ ಎಣಿಸ್ಕೊಂತ ಬಂದ್ರೆ 38ನೇದವನ್ ಆಗ್ತಾನ. ಹಾಗಾದ್ರೆ ವರ್ಗದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಇಲ್ಲಿ ನಾವೇನ್ ಮಾಡ್ಬೇಕು, 9 + 38 ಮಾಡ್ಬೇಕು. ಎಷ್ಟು ಬರ್ತದ, 47. ಇಲ್ಲಿ ಒಂದ್ ಏನಾಗಿದೆ ಅಂತಂದ್ರ ಸ್ಯಾಮ್ ನ 2 ಸಲ ನಾವು ಕೌಂಟ್ ಮಾಡಿದೀವಿ. ಮೇಲಿಂದ ಎಣಿಸುವಾಗ 9ನೇದವನ್ನ ಕೌಂಟ್ ಮಾಡಿದೀವಿ, ಕೆಳಗಿನಿಂದ ಎಣಿಸುವಾಗ 38ನೇದವನ್ನ ಕೌಂಟ್ ಮಾಡಿದೀವಿ. ಸೊ ಅವನು 2 ಸಲ ಕೌಂಟ್ ಮಾಡಿವಿ. ಆ 2 ಸಲ ಕೌಂಟ್ ಮಾಡಿದ್ದನ್ನು ಒಂದು ಕಮ್ಮಿ ಮಾಡಿದ್ವಿ ಅಂತಂದ್ರೆ ಆಪ್ಷನ್ ನಮ್ಗೆ ಏನ್ ಸಿಗತ್ತ, ಆನ್ಸರು 46. ಈ 46 ವರ್ಗದಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ 4 ಒಂದು ರೀತಿಯಾಗಿ ಸಮಾನವಾಗಿದೆ ಇಂಗ್ಲಿಷ್ ಭಾಷೆಯಲ್ಲಿ, ಆದ್ದರಿಂದ ಒಂದು ಗುಂಪಾಗಿದೆ. ಇವುಗಳಲ್ಲಿ ಯಾವುದು ಆ ಗುಂಪಿಗೆ ಸೇರುವುದಿಲ್ಲ, ಆಡ್ ಒನ್ ಔಟ್. ಇಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ, ಹಲ್ಲು ಕೊಟ್ಟಿದ್ದಾರೆ, ಗಲ್ಲ ಕೊಟ್ಟಿದ್ದಾರೆ, ಮೂಗು ಕೊಟ್ಟಿದ್ದಾರೆ, ಕಿವಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನೋಡ್ರಿ, ನಾವು ಯಾವ ರೀತಿ ನೋಡ್ಬೇಕು ಅಂದ್ರೆ ಗಲ್ಲ, ಮೂಗು, ಕಿವಿ ಇವೆಲ್ಲ ಏನು, ದೇಹದ ಹೊರಭಾಗ. ಆದ್ರೆ ಈ ಹಲ್ಲು ಅನ್ನೋದೇನು, ಬಾಯಿಯ ಒಳಗೆ ಇರುತ್ತದೆ, ಅಂದ್ರೆ ಒಳಭಾಗ, ದೇಹದ ಒಳಭಾಗ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕು, ಆಪ್ಷನ್ ಎ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಕ್ವಶನ್, 1ರಿಂದ 100ರವರೆಗಿನ ಎಲ್ಲಾ ಸಂಖ್ಯೆಗಳು ಬರೆದರೆ 3ನ್ನು ಎಷ್ಟು ಬಾರಿ ಬರೆಯುತ್ತೀರಿ? ಇಲ್ಲಿ ನಾವು ಫಸ್ಟಿಗೆ 3ನ್ನ ಎಷ್ಟು ಸಲ ಬರ್ದಿದೀವಿ ಅಂತ ಬರ್ಕೊಂತ ಹೋಗಮಂತ. ಫಾರ್ ಎಕ್ಸಾಂಪಲ್ 3, ಅದು ಬಿಟ್ರೆ ನೆಕ್ಸ್ಟ್ ಎಲ್ಲಿ ಬರ್ತದ, 13, ನೆಕ್ಸ್ಟ್ 23, ನೆಕ್ಸ್ಟ್ 33, ನೆಕ್ಸ್ಟ್ 43, 53, 63, 73, 83, 93. ಒಟ್ಟು ಎಷ್ಟಾಯ್ತು, 10 ಸಲ. ಇದಿಷ್ಟೇ ಅಲ್ಲದೆ ನಾವು 30ರಿಂದ 40ರವರೆಗೂ ಬರೆಯುವಂತ ಸಂಖ್ಯೆಗಳಲ್ಲಿ 3 10ರ ಜಾಗದಲ್ಲಿ, ಇದೇನು ಬಿಡಿ ಜಾಗದಲ್ಲಿ, ಬಿಡಿ ಸ್ಥಾನದಲ್ಲಿ 3 ಬರೋದು. ಇನ್ನು 10ರ ಸ್ಥಾನದಲ್ಲಿ 3 ಬರೋದು ಒಂದು ಇರ್ತದೆ. ಹೆಂಗ, ಎಕ್ಸಾಂಪಲ್ 30, 31, 32, 34, 35, 36, 37, 38, 39. ಇದು ಎಷ್ಟು ಸಲ ಅದ, 10 ಸಲ. ಇದೇನು 10ರ ಸ್ಥಾನದಲ್ಲಿ. ಸೊ ಇದು 10ರ ಸ್ಥಾನದಲ್ಲಿ 10 ಸಲ ಬಂದದ, ಬಿಡಿ ಸ್ಥಾನದಲ್ಲಿ 10 ಸಲ ಬಂದದ. ಟೋಟಲ್ ಆಗಿ ಎಷ್ಟು ಸಲ, 20 ಸಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರೋ ಕ್ರಮದಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ ರಾಂಗ್ ನಂಬರ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. 1, 2, 6, 15, 31, 56, 91. ಇವುಗಳಲ್ಲಿ ನಾವು ಫಸ್ಟಿಗೆ ರಾಂಗ್ ನಂಬರ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅವುಗಳ ಮಧ್ಯೆ ಏನ್ ರಿಲೇಷನ್ ಅದ ನೋಡ್ಕೊಂತ ಹೋಗುಮಂತ.
ಇಲ್ಲಿ 1ರಿಂದ 2 ಆಗ್ಬೇಕಾಗಿತ್ತು ಅಂದ್ರೆ ಇದಕ್ಕೆ ಎಷ್ಟು ಕೂಡ್ಸಿದಾರ? 1 ಕೂಡ್ಸಿದಾರ. 2ರಿಂದ 4 ಆಗ್ಬೇಕಾಗಿತ್ತು ಅಂದ್ರೆ 4 ಕೂಡ್ಸಿದಾರ. 6ರಿಂದ 15 ಆಗ್ಬೇಕಾಗಿತ್ತು ಅಂದ್ರೆ 9 ಕೂಡ್ಸಿದಾರ. 15ರಿಂದ 31 ಆಗ್ಬೇಕಾಗಿತ್ತು ಅಂದ್ರೆ 16 ಕೂಡ್ಸಿದಾರ. 31ರಿಂದ 56 ಆಗ್ಬೇಕಾಗಿತ್ತು ಅಂತಂದ್ರ ಎಷ್ಟು? 25 ಕೂಡ್ಸಿದಾರ. ಸೊ ಇಲ್ಲಿ ನಾವು ಈ ನಂಬರ್ಸ್ ಗಳನ್ನ ನೋಡಿದ ತಕ್ಷಣ ನಾನು ಫೈಂಡ್ ಔಟ್ ಮಾಡ್ಕೋಬೇಕು. ಇವೆಲ್ಲ ಸ್ಕ್ವಯರ್ ನಂಬರ್ಸ್. ಇಲ್ಲೇನಾಗಿದೆ? 1, 2 ಸ್ಕ್ವಯರ್, 3 ಸ್ಕ್ವಯರ್, 4 ಸ್ಕ್ವಯರ್, 5 ಸ್ಕ್ವಯರ್, ಇಲ್ಲಿ 6 ಸ್ಕ್ವಯರ್ ಕೂಡಿಸ್ಬೇಕು. 6 ಸ್ಕ್ವಯರ್ ಅಂತಂದ್ರೆ 36. 56ಕ್ಕೆ 36 ಕೂಡಿಸಿದ್ರೆ ಎಷ್ಟು ಬರುತ್ತೆ? 92 ಬರುತ್ತೆ. ಬಟ್ ಇಲ್ಲಿ ಎಷ್ಟಿದೆ? 91. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ವೆನ್ ರೇಖಾಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವಿವರಿಸುತ್ತದೆ? ಟೆನ್ನಿಸ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು, ವಿದ್ಯಾರ್ಥಿಗಳು, ಇವುಗಳ ಮೂರನ್ನು ನಾವೊಂದು ವೆನ್ ಡೈಗ್ರಾಮ್ ಹಾಕ್ಬೇಕಾಗಿದೆ. ಟೆನ್ನಿಸ್ ಅಭಿಮಾನಿಗಳನ್ನ ಒಂದ್ ಸರ್ಕಲ್ ಅಂತ ನಾನು ತಗೊಂಡ್ರೆ, ಕ್ರಿಕೆಟ್ ಆಟಗಾರರು, ಟೆನ್ನಿಸ್ ಅಭಿಮಾನಿಗಳಲ್ಲಿ ಕ್ರಿಕೆಟ್ ಆಟಗಾರರು ಇರ್ತಾರ. ಸೊ ಅದನ್ನು ನಾನು ಜಾಯಿಂಟ್ ತಗೋತೀನಿ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಟೆನ್ನಿಸ್ ಅಭಿಮಾನಿಗಳಾದ್ರೂ ಆಗಿರ್ಬೋದು, ಕ್ರಿಕೆಟ್ ಆಟಗಾರರಾದ್ರೂ ಆಗಿರ್ಬೋದು. ಸೊ ಅದ್ರ ಸಲುವಾಗಿ ನಾನು ಈ ರೀತಿಯಾದಂತ ಒಂದು ಸರ್ಕಲ್ ನ ಹಾಕೋತೀನಿ. ಇಲ್ಲೇನಾಯ್ತು? ಟೆನ್ನಿಸ್ ಅಭಿಮಾನಿಗಳು ಅದಾರ, ಕ್ರಿಕೆಟ್ ಆಟಗಾರರು ಅದಾರ, ವಿದ್ಯಾರ್ಥಿಗಳು ಅದಾರ, ಮೂರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ವೆನ್ ರೇಖಾಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ? ಇಲ್ಲಿ 3 ತರದ್ ಕೊಟ್ಟರು: ಗಜರಿ, ಆಹಾರ ಮತ್ತು ತರಕಾರಿಗಳು. ಅಂದ್ರೆ ಇಲ್ಲಿ ಏನಾಗಿದೆ? ಆಹಾರ, ಇದೆಲ್ಲ ಗಜ್ಜರಿ ಮತ್ತು ತರಕಾರಿಗಳೇನು? ನಮ್ಮ ಟೋಟಲ್ ಆಹಾರ. ನಾನು ಆಹಾರವನ್ನ ಒಂದ್ ಸರ್ಕಲ್ ಅಂತ ತಗೊಂಡ್ರೆ ಅದರಲ್ಲಿ ಯಾವ್ದು ಬರ್ತದ? ತರಕಾರಿಗಳು ಬರ್ತಾವ. ಅದನ್ನ ಒಂದ್ ಸರ್ಕಲ್ ತಗೋತೀನಿ. ಈ ತರಕಾರಿಗಳಲ್ಲಿ ಯಾವ್ದು ಬರ್ತದ? ಗಜ್ಜರಿ ಬರ್ತದ. ಅಂದ್ರೆ ಏನಾಯ್ತು? 3 ಸರ್ಕಲ್. ಈ ರೀತಿ ಇರುವಂತ 3 ಸರ್ಕಲ್ ಯಾವ್ದಾದ್ರು ಇದನ್ನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ಕಾರು 10 ಗಂಟೆಗಳಲ್ಲಿ ಪ್ರಯಾಣವನ್ನು ಪೂರ್ಣಗೊಳಿಸುತ್ತದೆ. ಟೋಟಲ್ ಟೈಮ್ ಎಷ್ಟು? 10 ಅವರ್ಸ್. ಮೊದಲ ಅರ್ಧ 42 ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ಎರಡನೇ ಅರ್ಧ 48 ಕಿಲೋಮೀಟರ್ ಪ್ರತಿ ಗಂಟೆಗೆ ಸಾಗುತ್ತದೆ. ಒಟ್ಟು ಪ್ರಯಾಣದ ದೂರ ಎಷ್ಟು ಅಂತ. ಬಹಳ ಮಂದಿ ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರ? ಮೊದಲ ಅರ್ಧ ಆಮೇಲೆ ಅರ್ಧ ಅಂತಂದ್ರ 5 ತಾಸ 5 ತಾಸ. ಸೊ ಇಲ್ಲಿ ಹೆಂಗಾಗಿ ಹೋಗ್ಯದ? 42 ಕಿಲೋಮೀಟರ್ ಹಂಗ, ಇಲ್ಲಿ 48 ಕಿಲೋಮೀಟರ್ ಹಂಗ ಹೋಗ್ಯದ. 42 ಇದ್ಲೆ ಅಂತಂದ್ರ 210, 48 ಇದ್ಲೆ ಅಂತಂದ್ರ 240. ಸೊ ಟೋಟಲ್ 450 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ಬಿಡ್ತಾರ. ಅವ್ರು ಕೊಡೋ ಆಪ್ಷನ್ ಹಂಗೆ ಕೊಟ್ಟಿರ್ತಾರ. ಫಸ್ಟ್ ಆಪ್ಷನ್ 450. ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಮಾರ್ಕ್ ಮಾಡ್ಬಿಡ್ತೀವಿ. ಸೊ ಆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಮೇನ್ ಆಗಿ ಇಲ್ಲಿ ಒಂದು ಫಾರ್ಮುಲಾ ಬರ್ತದ. ಏನಪ್ಪಾ ಅಂತಂದ್ರ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್. ಇದನ್ನ ಸರಿಯಾಗಿ ಬರಿತೀನಿ. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್. ಈ ನಾನು ಸೂತ್ರವನ್ನ ಉಪಯೋಗಿಸ್ಕೊಂಡೆ ನಾನು ಈಗ ಸಾಲ್ವ್ ಮಾಡ್ತೀನಿ. ನಾನು ಟೋಟಲ್ ಡಿಸ್ಟನ್ಸ್ ನ ಏನ್ ತಗೋತೀನಿ? 2x ಅಂತ ತಗೋತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಎರಡೇ ತರಹದ ಸ್ಪೀಡ್ ಗಳನ್ನ ಕೊಟ್ಟಾರ. ಬೈ ಚಾನ್ಸ್ 3 ತರದ ಸ್ಪೀಡ್ ಇತ್ತು ಅಂದ್ರೆ 3x ತಗೋತಿದ್ದೆ. 4 ತರದಿದ್ರೆ 4x ತಗೊಳ್ತಿದ್ದೆ. ನೋಡ್ರಿ ಯಾವ ರೀತಿ ಅಂದ್ರೆ, ಮೊದಲ ಅರ್ಧ ಹಾದಿಯನ್ನ, ಅಂದ್ರೆ ಅರ್ಧ ಹಾದಿ ಅಂತ ಬರೀ x ತಗೋಬಹುದಾಗಿತ್ತು. ಅರ್ಧ ಹಾದಿ ಅಂದಾಗ ಏನಾಗ್ತಿತ್ತು? x/2. ಮತ್ತೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತದ. ಅದ್ರ ಸಲುವಾಗಿ ನಾನು ಫುಲ್ ಈಸಿಯಾಗಿ ನಮ್ಗೆ ಆಗುವಂಗ 2x ತಗೊಂಡಿನಿ. ಮೊದಲ ಅರ್ಧ ಹಾದಿ x ಆಗ್ತದೆ, ಇನ್ನೊಂದು ಅರ್ಧ ಹಾದಿ x ಆಗ್ತದೆ. ಇದೇನಿದು? ಡಿಸ್ಟನ್ಸ್. ಮೊದಲ ಡಿಸ್ಟನ್ಸ್ ಅರ್ಧ ಹಾದಿಯನ್ನ ಏನ್ ಮಾಡ್ತಾರ? 42 ಕಿಲೋಮೀಟರ್ ಪ್ರತಿ ಗಂಟೆಗೆ ಅವರು ಟ್ರಾವೆಲ್ ಮಾಡ್ತಾರ. ಇಲ್ಲಿ ಏನ್ ಸಿಕ್ತು? ಇದಕ್ಕೆ ಎಷ್ಟು ಟೈಮ್ ಬೇಕಾಗ್ಯದ ನನಗ್ ಸಿಕ್ತು. ಪ್ಲಸ್ ಇನ್ನೊಂದು ಹಾದಿಯನ್ನ 48 ಗಂಟೆ ಪ್ರತಿ ಅವರ್ಗೆ ಅವರು ಪ್ರಯಾಣ ಮಾಡಿರ್ತಾರ. ನನಗ್ ಮತ್ತೆ ಇಲ್ಲಿ ಏನ್ ಸಿಕ್ತು? ಇದಕ್ಕೆ ಇಷ್ಟು ದಾರಿ ಹೋಗಕ್ಕ ಎಷ್ಟು ಸಮಯ ತಗೊಂತು, ಇದು ಇಷ್ಟು ದಾರಿ ಹೋಗಕ್ಕೆ ಎಷ್ಟು ಸಮಯ, ಇದು ಇಷ್ಟು ದಾರಿ ಹೋಗಕ್ಕೆ ಎಷ್ಟು ಸಮಯ. ಟೋಟಲ್ ನನಗೆ ಗೊತ್ತಿದೆ. ಟೋಟಲ್ ಟೈಮ್ ಎಷ್ಟು ಹಿಡಿದಿತ್ತು? 10 ಅವರ್ಸ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಈಗ LCM ತೆಗೀಮ್. 40 to 48. 6 ಲೇಟ್ ನಾವು ಮಾಡಿದ್ವಿ. 6 7 42, 6 8 48. ಸೊ ಇಲ್ಲಿ 7 ಮತ್ತೆ 8 ಬರ್ತದ. ಸೊ ಟೋಟಲ್ ಏನಾಗುತ್ತಿದು? 42 8 8 16 8 30 336 LCM ಬಂತು ನಮ್ಗೆ. 336 LCM. 42 8 8x ಪ್ಲಸ್ 48 7 7x ಇಸ್ ಈಕ್ವಲ್ ಟು ಎಷ್ಟು?
10 ಬಂತು. ಅರ್ಥ ಆಗ್ತಿದನ ಅನ್ಕೋತೀನಿ. ಈಗ ನೋಡ್ರಿ 14 1 15 ಎಕ್ಸ್ ಇಸ್ ಈಕ್ವಲ್ ಟು 3360. ನಾನು ಇದನ್ನ ಈ ಕಡೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3360 ಡಿವೈಡೆಡ್ ಬೈ 15. 15 ಒಂದ್ಲೆ 15 ಎರಡ್ಲೆ 30, 15 ಎರಡ್ಲೆ 30, 15 ನಾಲ್ಕಲೆ 60. ಸೊ ಎಕ್ಸ್ ಇಸ್ ಈಕ್ವಲ್ ಟು 224. ಇದೇನಿದು ಹಾಫ್ ಡಿಸ್ಟೆನ್ಸ್ ಆಯ್ತು. ನಮ್ದು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 2x. ಸೊ ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ 448 ಕಿಲೋಮೀಟರ್ಸ್ ಟೋಟಲ್ ಡಿಸ್ಟೆನ್ಸ್ ಸಿಕ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಈ ತರದ ಡೈರೆಕ್ಷನ್ ಕ್ವಶನ್ಸ್ ಬಂದ್ರೆ ನೀವು ಜಾಸ್ತಿ ಇಂಗ್ಲಿಷ್ ಅಲ್ಲಿ ಓದಿ, ಈಸಿ ಇರುತ್ತೆ. ಈ ಆಗ್ನೇಯ, ನೈಋತ್ಯ, ಈಶಾನ್ಯ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಇದೊಂದು ನಿಮ್ಗೆ ನೆನಪಿರ್ಬೇಕು ಯಾವಾಗ್ಲೂ. ಈ ರೀತಿ ನಾವು ಹಾಕಿದ್ವಿ ಅಂದ್ರೆ ಪ್ಲಸ್, ಮೇಲ್ಗಡೆ ನಾರ್ತ್ ಇರುತ್ತ, ಅದ್ರ ಅಪೋಸಿಟ್ ಸೌತ್ ಇರುತ್ತ, ಈ ಸೈಡ್ ಈಸ್ಟ್ ಇರುತ್ತ, ಈ ಸೈಡ್ ವೆಸ್ಟ್ ಇರುತ್ತೆ. ಅವ್ರೇನ್ ಹೇಳ್ತಾರ ನೋಡಂಬಿ. ಈಗ ಮತ್ತಿಲ್ಲಿ 2 ಲೈನ್ಸ್ ಬರ್ತಾವ. ಇದು ನಾರ್ತ್ ಈಸ್ಟ್ ಅಂತ ಕರಿತೀವಿ, ಇದನ್ನ ನಾರ್ತ್ ವೆಸ್ಟ್ ಅಂತ ಕರಿತೀವಿ, ಇದನ್ನ ಸೌತ್ ವೆಸ್ಟ್ ಅಂತ ಕರಿತೀವಿ, ಇದನ್ನ ಸೌತ್ ಈಸ್ಟ್ ಅಂತ ಕರಿತೀವಿ. ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ಸೌತ್ ಈಸ್ಟ್, ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ಕೋತೀನಿ, ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್ ಅಂತ. ಮತ್ತೇನ್ ಹೇಳ್ತಾರೆ, ನಾರ್ತ್ ಈಸ್ಟ್ ಬಿಕಮ್ಸ್, ನಾರ್ತ್ ಈಸ್ಟ್ ಅನ್ನುವಂಥದ್ದು ಬಿಕಮ್ಸ್ ವೆಸ್ಟ್. ಅಂದ್ರೆ ಏನ್ ಮಾಡ್ತಾ ಇದಾರೆ, 2 ಬಿಟ್ಟು ಕೊಡ್ತಾ ಇದಾರೆ. ಇಲ್ಲಿ ನೋಡ್ರಿ, ಇಲ್ಲಿತ್ತು 2 ಬಿಟ್ಟು ಕೊಟ್ರು, ಇದು ಇಲ್ಲಿತ್ತು 2 ಬಿಟ್ಟು ಅದನ್ನ ವೆಸ್ಟ್ ಅಂತ ಕೊಟ್ರು. ಈಗ ವಾಟ್ ವಿಲ್ ಬಿ ದ ವೆಸ್ಟ್? ಈ ವೆಸ್ಟ್ ಅಂದ್ರೆ ಎಲ್ಲಿ ಆಗ್ತದ? ಸೊ ಇದ್ರದ್ದು 2 ಬಿಟ್ಟು ಏನಾಗ್ತದ, ಸೌತ್ ಈಸ್ಟ್. ಸೌತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ದಿನ ಸೂರ್ಯೋದಯ ಸಮಯದ ಕಂಬದ ಎದುರಿಗೆ ನಿಂತಿದ್ದ ಸುರೇಶ್ ಅನ್ನುವಂಥವ್ರು ಒಂದು ಕಂಬದ ಎದುರಿಗೆ ನಿಂತಿದ್ದ ಸೂರ್ಯೋದಯ ಟೈಮ್ದಲ್ಲಿ. ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತ್ತು. ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಅವನು, ನಾನು ಎಕ್ಸಾಕ್ಟ್ ಸೆಂಟ್ರಲ್ ನಿಂತಿದ್ದಾನಂತ ನಾನು ಅನ್ಕೋತೀನಿ. ಬೈ ಚಾನ್ಸ್ ಅವ್ನು ಯಾವ ದಿಕ್ಕಿಗೆ ಮುಖ ಮಾಡಿದ ನನಗೆ ಗೊತ್ತಿಲ್ಲ. ಏನಾಗ್ತದೆ, ಒಂದು ಕಂಬದ ಎದುರಿಗೆ ನಿಂತಿದ್ದಾನೆ. ಇದೊಂದು ಎಕ್ಸಾಂಪಲ್, ಇಲ್ಲಿ ಕಂಬ ಇತ್ತು ಅನ್ಕೋತಿ. ಇಲ್ಲಿ ಸೂರ್ಯ ಉದಯಿಸೋ ದಿಕ್ಕು ನಮ್ಗೆ ಗೊತ್ತಿದೆ ಪೂರ್ವ. ಪೂರ್ವದಿಂದ ಬೆಳಕು ಬಿದ್ರೆ ಆ ಬೆಳಕು ಪಶ್ಚಿಮದ ಕಡೆಗೆ ನೆರಳು ಬೀಳಿಸ್ತದ, ಈ ಸೈಡ್ ನೆರಳು ಬೀಳಿಸ್ತದ. ಅವ್ರೇನ್ ಹೇಳ್ತಾರ, ಅವನ ಬಲಕ್ಕದು ನೆರಳು ಬಿದ್ದಿತ್ತು. ಹಂಗಿತ್ತು ಅಂದ್ರ ಅವ ಯಾವ ದಿಕ್ಕಿಗೆ ಅವನು ನೋಡ್ತಿದ್ದ, ಅವನು ಸೌತ್ ದಿಕ್ಕಿಗೆ ನೋಡ್ತಿದ್ದಾಗ್ಲೇ ಏನಾಗ್ತದ, ಅದು ಅವನ ಬಲಕಿನ ಸೈಡ್ ಆಗ್ತದೆ. ಇದು ಅವನದು ಲೆಫ್ಟ್ ಆಗ್ತದ, ಇದು ಅವನದು ರೈಟ್ ಸೈಡ್ ಆಗ್ತದ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ದಿಕ್ಕಿನ ಕಡೆ ಅವನು ಮುಖ ಮಾಡಿ ನಿಂತಿದ್ದ ಅಂತ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಾಪಾರಿ ಒಂದು ಸೋಫಾವನ್ನು 8,000 ರೂಗಳಿಗೆ ಖರೀದಿಸುತ್ತಾನೆ ಮತ್ತು 10,000 ರೂಗೆ ಮಾರುತ್ತಾನೆ. ಅವನು ಎಷ್ಟು ಶೇಕಡ ಲಾಭ ಮಾಡುತ್ತಾನೆ? ಸೊ ನಾವು ಪ್ರಾಫಿಟ್ ಮೊದಲು ನಾವು ಕಂಡುಹಿಡಿಬೇಕಾಗಿತ್ತು ಅಂದ್ರೆ, ಸೊ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆಯನ್ನ ಕಂಡುಹಿಡಿಬೇಕು. ಮಾರಿದ ಬೆಲೆ ಎಷ್ಟು? 10,000 ಮೈನಸ್ ಕೊಂಡ ಬೆಲೆ 8,000 ಇಸ್ ಈಕ್ವಲ್ ಟು 2,000. ಇದು ಪ್ರಾಫಿಟ್ ಆಗಿತ್ತು. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂತ ಅಂದ್ರೆ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಇದನ್ನ ಲಾಭ ಅಂತ ಬರೀತೀನಿ. ಸೊ ಲಾಭ ಎಷ್ಟಿತ್ತು? 2,000 ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿತ್ತು? 8,000. ಈಸಿ 000 ಕ್ಯಾನ್ಸಲ್, ಈ 000 ಕ್ಯಾನ್ಸಲ್, 2 1 2 4 4 1 4 25. ಎಷ್ಟು ಬರುತ್ತೆ? 25%. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 5 ಮೈನಸ್ 5 ಇಸ್ ಈಕ್ವಲ್ ಟು 24 ಅಂತ, 7 ಮೈನಸ್ 7 ಇಸ್ ಈಕ್ವಲ್ ಟು 48 ಅಂತ. ಹಂಗಂದ್ರ 10 ಮೈನಸ್ 10 ಇಸ್ ಈಕ್ವಲ್ ಟು ಎಷ್ಟು? ಇಲ್ಲಿ ಅವರು ಈ ಚಿಹ್ನೆಗಳ ಮೂಲಕ 5ರಾಗ 5 ಕಳೆದ್ರೆ 0 ಅಲ್ಲ ಸರ್, 24 ಯಾಕೆ ಬರ್ದಾರ ಅಂತ ಆ ತರ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದು ರಿಲೇಷನ್ ಕೊಟ್ಟಿರ್ತಾರ. ಇಲ್ಲಿ 5 5 ಎರಡಕ್ಕೂ ಏನೋ ಒಂದು ಮ್ಯಾಥ್ಸ್ ಕ್ರಿಯೆ ಮಾಡಿರ್ತಾರ. ಸೊ ಇಲ್ಲಿ ಈ ಸಂಖ್ಯೆ ಬಂದಿರ್ತದೆ. ಈ 24 ಅನ್ನೋದು ನಮ್ಗೆ ಕ್ಲೋಸೆಸ್ಟ್ ಟು 25, 25 ತುಂಬಾ ಸಮೀಪ. 25 ಅನ್ನೋದು 5ರ ಸ್ಕ್ವಯರ್.
ಸೇಮ್ ಬೈ ಚಾನ್ಸ್ ನಾವು ಒಂದ್ ಕಡಿಮೆ ಮಾಡಿದಾರೆ, 25ರಲ್ಲಿ ಒಂದ್ ಕಮ್ಮಿ ಮಾಡಿದ್ರೆ 24 ಅಂತ ಬರ್ದಿದ್ದಾರೆ. ಇಲ್ಲಿನೂ ಸೇಮ್ ಆಗಿದೆ ನೋಡಮ್. 7 ಸ್ಕ್ವೇರ್ ಎಷ್ಟು 49, 7 ಸ್ಕ್ವೇರ್ ಎಷ್ಟು 49 ಮೈನಸ್ 1 48 ಬಂತ. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಆ ಸಂಖ್ಯೆಯನ್ನ ಸ್ಕ್ವೇರ್ ಮಾಡಿ ಅದ ಬಂದಂತ ವ್ಯಾಲ್ಯೂ ನಲ್ಲಿ ಒಂದ್ ಕಡಿಮೆ ಮಾಡ್ತಾ ಇದಾರೆ. ಅಂದ್ರೆ 10 ಸ್ಕ್ವೇರ್ ಎಷ್ಟು 100 ಮೈನಸ್ 1 ಇಸ್ಕೊಳ್ ಎಷ್ಟು ಬರುತ್ತೆ 99. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚೌಕದಲ್ಲಿ ಎಷ್ಟು ಲಂಬಕೋನಗಳಿವೆ? ಚೌಕ ಅಂತ ಅಂದ್ರೆ ಈ ರೀತಿ ಇರುತ್ತ. ಇದು ಎ ಬಿ ಸಿ ಡಿ ಅಂತ ಅಂದ್ರೆ ಇವೆಲ್ಲ ಏನು ಲಂಬಕೋನಗಳು. ಸೊ ಇವೆಲ್ಲ ಎಷ್ಟಿದೆ 4 ಟೋಟಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 12:30 ಸಮಾನುಪಾತ 14 ಅನುಪಾತ ಎಷ್ಟು ಅಂತ. ಇಲ್ಲಿ ಒಂದು ತಿಳ್ಕೊಂಡ್ಬಿಡ್ರಿ, ಯಾವಾಗ್ಲೂ ಇದು ಇಂಟು ಇದು ಇಸ್ ಈಕ್ವಲ್ ಟು ಇದು ಇಂಟು ಇದು ಇರ್ತದೆ. ಇಲ್ಲ ಅಂತಂದ್ರೆ ಹಿಂಗ್ ಬರ್ಕೋಬಹುದು ನಾವು 12/30 ಇದು ಸಮಾನುಪಾತವನ್ನು ಈಕ್ವಲ್ ಟು ಅಂತ ಬರ್ಕೊಂಡು 14/x ಅಂತ ಬರ್ಕೋಬಹುದು. ನನ್ಗೆ ಗೊತ್ತಿಲ್ಲದೆ ಇರೋಕೆ ಎಕ್ಸ್ ಅಂತ ತಗೋತೀನಿ. ಇದನ್ನ ನಾವು ಎಕ್ಸ್ ನ ಈ ಕಡೆ ತಗೊಂಡು ಎಲ್ಲಾ ನಂಬರ್ಸ್ ನ ಈ ಕಡೆ ಕಳ್ಸಿದ್ರೆ ಎಕ್ಸ್ ಈ ಕಡೆ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 14 ಕೆಳಗಡೆ ಇರೋದು ಮಲ್ಟಿಪ್ಲೈಡ್ ಆಗುತ್ತೆ ಡಿವೈಡೆಡ್ ಬೈ ಮೇಲ್ಗಡೆ ಇರೋದು ಡಿವೈಡ್ ಆಗುತ್ತೆ. 3 4 3 10 2 2 2 5 2 1 2 7. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 35. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಎಡಿಷನ್ ಈ ಎಡಿಷನ್ ಅನ್ನುವಂತ ಒಂದು ಪದವನ್ನ ಏನಂತ ಡಿಕೋಡ್ ಮಾಡ್ತಾರಂತಂದ್ರ ಅವರು IDETNOI ಅಂತ ಡಿಕೋಡ್ ಮಾಡ್ತಾರೆ. ಸೊ ಇದೇ ಸಂಬಂಧವನ್ನ ನೀವು ಯಾವ್ದಕ್ಕ ಯೂಸ್ ಮಾಡ್ರಿ ಅಂತಾರಂತಂದ್ರ MEDICAL ಮೆಡಿಕಲ್ ಅನ್ನುವಂತ ವರ್ಡಿಗೆ ನೀವು ಇದೇ ಸೇಮ್ ಡಿಕೋಡ್ ಮಾಡ್ರಿ ಅಂತ. ಇದನ್ನ ಏನ್ ಮಾಡಿದಾರ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇವುಗಳನ್ನ ಹಿಂದ ಮುಂದ ಮಾಡಿ ಬರ್ದಾರ ಅಂತ ನೋಡಿದ ತಕ್ಷಣ ನಮಗ ಗೊತ್ತಾಗ್ತದೆ. ಯಾವ್ದಾದ್ರು ಫಿಕ್ಸ್ ಇದೆನಾ ಫಸ್ಟ್ ನೋಡ್ಕೋರಿ. ಯಾವ ಅಕ್ಷರವಾದ್ರೂ ಸೇಮ್ ಜಾಗದಲ್ಲಿ ಜಾಗ ಚೇಂಜ್ ಆಗ್ಲಾರ್ದೇನೆ ಹಂಗ ಉಳ್ದಿದನ ನೋಡ್ರಿ. ಇಲ್ಲಿ ಟಿ ಅನ್ನೋದು ಹಂಗ ಉಳ್ದದು, ಅದು ಜಾಗ ಚೇಂಜ್ ಆಗಿಲ್ಲ. ಸೊ ಅದರ ಆಜು ಬಾಜು ಇರುವಂತ ಅಕ್ಷರಗಳನ್ನ ನೋಡ್ರಿ. ಈ ಐ ಎಲ್ಲಿ ಹೋಗ್ಯದ ಅಂತಂದ್ರೆ ಇಲ್ಲಿ ಹೋಗ್ಯದ, ಈ ಇ ಎಲ್ಲಿ ಹೋಗ್ಯದ ಅಂತಂದ್ರೆ ಇಲ್ಲಿ ಹೋಗ್ಯದ. ಈ ಡಿ ಅನ್ನೋದು ಏನದ ಸೇಮ್ ಕೂತ್ಕೊಂಡದ. ಇಲ್ಲಿನೂ ಸೇಮ್ ಓ ಅನ್ನೋದು ಹೆಂಗದ ಹಂಗ ಅದ. ಆ ಇದ್ದಿದ್ದು ಎಂಡಿಗೆ ಹೋಗ್ಯದ, ಎಂಡಲ್ಲಿ ಎನ್ ಇರೋದು ವಾಪಸ್ಸು ಮಿಡ್ಲಲ್ಲಿ ಬಂದದ್ದು. ಸೊ ನಾವು ಇದೇ ರೀತಿಯಾದಂತ ಒಂದು ನಿಯಮವನ್ನ ಪಾಲಿಸ್ಬೇಕು. ಮೊದ್ಲು 3 ಲೆಟರ್ಸ್ ಬಿಟ್ಟಿದಾರ, 3 ಲೆಟರ್ಸ್ ಬಿಟ್ಟ ನೆಕ್ಸ್ಟ್ ಲೆಟರ್ ಏನಿದೆ ಅದನ್ನ ಫಿಕ್ಸ್ ಇಡು. ಓಕೆ, 1 ಲೆಟರ್ ಬಿಟ್ಟು 1 ಲೆಟರ್ ಅದು ಫಿಕ್ಸ್ ಇದಾವ, ಅದೇ ರೀತಿ ಇಡು. ಇನ್ನು ಈ ಲೆಟರ್ ಅನ್ನ ನಾವು ಇಲ್ಲಿ ಬರಿಬೇಕು, ಮತ್ತೆ ಈ ಲೆಟರ್ ನ ನಾವು ಇಲ್ಲಿ ಬರಿಬೇಕು. ಸೊ ಈ ಲೆಟರ್ನ ನಾವು ಇಲ್ಲಿ ಬರಿಬೇಕು, ಈ ಲೆಟರ್ನ ನಾವು ಇಲ್ಲಿ ಬರಿಬೇಕು. DEMILAC, DEMILAC. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ರಾಧಿಕಾ ಅವಳ ಮನೆಯಿಂದ 50 ಮೀಟರ್ ದಕ್ಷಿಣ ದಿಕ್ಕಿಗೆ ಹೋಗಿ. ಇಲ್ಲಿ ಮತ್ತೆ ಸೇಮ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಏನ್ ಮಾಡ್ತಾಳ, ರಾಧಿಕಾಳ ಮನೆ ಇಲ್ಲಿದೆ ಮನೆ ಅಂತ ಅನ್ಕೊಳ್ಳೋಣ. ಅವಳು ದಕ್ಷಿಣ ದಿಕ್ಕಿಗೆ ಹೋಗ್ತಾಳ ಅಂದ್ರೆ ಕೆಳಗಡೆ ಎಷ್ಟು 50 ಮೀಟರ್ ಹೋಗ್ತಾಳ. ನಂತರ ಎಡಕ್ಕೆ ತಿರುಗಿ, ಅಂದ್ರೆ ಅವಳು ಹೋಗ್ಬೇಕಾದ್ರೆ ಇದೇ ಮುಖ ಇರ್ತದ. ಅವಳ ಎಡಕ್ಕೆ ಅಂತಂದ್ರೆ ಏನಾಗ್ತದ ಈ ಕಡೆ ಎಡಕ್ಕೆ ತಿರುಗಿ 20 ಮೀಟರ್ ಹೋಗ್ತಾವ. ಮತ್ತೆ ಉತ್ತರಕ್ಕೆ ತಿರುಗಿ, ಉತ್ತರ ದಿಕ್ಕಿಗೆ ತಿರುಗಿ 30 ಮೀಟರ್ ಹೋಗ್ತಾವ. ಅವಳ ಮನೆ ಅವಳಿರುವ ಜಾಗದಿಂದ ಯಾವ ದಿಕ್ಕಿನಲ್ಲಿದೆ? ಮನೆಯಲ್ಲಿ ಇದು ಸೆಂಟರ್, ನಾವು ಇಲ್ಲಿ ಮನೆ ಅಂತ ಸೆಂಟರ್ ಮಾಡ್ಕೊಂಡ್ರೆ ಅವಳು ಇರುವಂತ ಜಾಗ ಇಲ್ಲಿ ಅದ. ಸೊ ಅಂದ್ರೆ ಇಲ್ಲಿ ಬರ್ತದ. ಯಾವ್ದು ಅವಳು ಇರುವಂತ ಜಾಗ, ಮನೆಯಿಂದ ಅವಳು ಇರುವಂತ ಜಾಗ ಯಾವ ದಿಕ್ಕಿನಲ್ಲದ? ಸೌತ್ ಈಸ್ಟ್. ಸೌತ್ ಈಸ್ಟ್ ಅಂದ್ರೆ ಯಾವುದು? ಒಂದ್ ಸೆಕೆಂಡ್. ಓಕೆ, ಅವಳಿರುವ ಜಾಗದಿಂದ ಮನೆ ಯಾವ ದಿಕ್ಕಿನಲ್ಲಿ ಅದ ಅಂದ್ರೆ ಅವಳನ್ನ ನಾವು ಸೆಂಟರ್ ಇಲ್ಲಿ ಅಂತ ತಗೊಂಡ್ರೆ ಮನೆ ಎಲ್ಲಿ ಆಗುತ್ತದ? ಇಲ್ಲಿ ಆಗ್ತದ. ನಾರ್ತ್ ವೆಸ್ಟ್ ಅಂತ. ನಾರ್ತ್ ವೆಸ್ಟ್ ಅಂತಂದ್ರೆ ಆಪ್ಷನ್ ಡಿ ವಾಯುವ್ಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ.
ಇಂಗ್ಲಿಷ್ ಅಲ್ಲಿ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಇದು ಒಂದ್ ಸ್ವಲ್ಪ ನಿಮ್ಗೆ ಡೈರೆಕ್ಷನ್ ಅಲ್ಲಿ ಇಂಗ್ಲಿಷ್ ಬೆಟರ್ ಆಗುತ್ತೆ, ಯಾಕಂತಂದ್ರೆ ವಾಯುವ್ಯ ನೈಋತ್ಯ ಇದು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತಾವ. ಬಟ್ ಇದರಲ್ಲಿ ಸೌತ್ ಈಸ್ಟ್ ಅಂದ್ರೆ ಸೌತ್ ಮತ್ತೆ ಈಸ್ಟ್ ಮಧ್ಯೆ, ನಾರ್ತ್ ಈಸ್ಟ್ ಅಂತಂದ್ರೆ ನಾರ್ತ್ ಮತ್ತೆ ಈಸ್ಟ್ ಮಧ್ಯೆ, ಈ ತರ ನಾವು ಈಸಿಯಾಗಿ ಗೊತ್ತು ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, 2 ಬಸ್ ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ ಮತ್ತು 3 ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ ಹೋಗಲು ಒಟ್ಟಾಗಿ 77 ಆಗುತ್ತದೆ. ಇಲ್ಲಿ ಎ ದಿಂದ ಬಿ ನಗರಕ್ಕೆ ಹೋಗ್ಲಿಕ್ಕೆ ಒಂದು ಬಸ್ ಚಾರ್ಜ್ ಇರ್ತದ, ಮತ್ತ ಬಿ ಇಂದ ಎ ಇಂದ ಸಿ ನಗರಕ್ಕೆ ಹೋಗ್ಲಿಕ್ಕೆ ಎ ಇಂದ ಬಿ ನಗರಕ್ಕೆ ಹೋಗ್ಲಿಕ್ಕೆ ಒಂದು ಬಸ್ ಚಾರ್ಜ್ ಇರ್ತದ, ಎ ಇಂದ ಸಿ ನಗರಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ರೇಟ್ ಬಸ್ ಚಾರ್ಜ್ ಇರ್ತದೆ. ನಾ ಇವುಗಳ ಬೇರೆ ಬೇರೆ ಇರೋದ್ರಿಂದ ನಾನು ಏನಂತ ತಗೊಳ್ತೇನೆ, ಇಲ್ಲಿ ಇವುಗಳನ್ನ 2 ವೇರಿಯೇಬಲ್ಸ್ ತಗೊಳ್ತೀನಿ. ಯಾವ ಅಂತಂದ್ರೆ ಎಕ್ಸ್ ಮತ್ತೆ ವಾಯ್ ಅಂತ ತಗೊಳ್ತೀನಿ. ಅಂದ್ರೆ ಎ ದಿಂದ ಬಿ ಹೋಗಕ್ಕೆ ಎಕ್ಸ್ ರುಪೀಸ್, ಎ ಇಂದ ಸಿ ಹೋಗಕ್ಕೆ ವೈ ರುಪೀಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಈಗ ನೋಡ್ರಿ ಏನ್ ಹೇಳ್ತಾರೆ, 2 ಬಸ್ ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ ಹೋಗ್ಲಿಕ್ಕೆ 2 ಬಸ್ ಟಿಕೆಟ್, ಒಂದು ಬಸ್ ಟಿಕೆಟ್ಗೆ ಎಕ್ಸ್ ರುಪೀಸ್ ಅಂದ್ರೆ 2 ಬಸ್ ಟಿಕೆಟ್ಗೆ ಎಷ್ಟಾಗ್ತದ 2x ರುಪೀಸ್. ಮತ್ತು 3 ಟಿಕೆಟ್ಗಳು ಎ ಇಂದ ಸಿ ನಗರಕ್ಕೆ, ಒಂದು ಟಿಕೆಟ್ಗೆ ವೈ ರುಪೀಸ್ ಅಂತ ಅಂದ್ರೆ 3 ಟಿಕೆಟ್ಗೆ ಎಷ್ಟಾಗ್ತದ 3y. ಒಟ್ಟಾಗಿ ಅಂದ್ರೆ ಆಡ್ ಮಾಡ್ರಿ ಅಂತ 3y ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 77 ರೂಪಾಯಿ ಆಗ್ತದೆ. ನೆಕ್ಸ್ಟ್ ಸೇಮ್ ಅದೇ ರೀತಿಯ 3 ಟಿಕೆಟ್ಗಳು ಎ ಇಂದ ಬಿ ನಗರಕ್ಕೆ, ಮತ್ತೇನ್ ಹೇಳ್ತಾರೆ, ಎ ಇಂದ ಬಿ ನಗರಕ್ಕೆ ಅಂದ್ರೆ 3x ಪ್ಲಸ್ 2y ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತಾ ಇದ್ದಾರೆ 73 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಇದೊಂದು ಇಕ್ವೇಶನ್ ಬಂತು. ಈ ಇಕ್ವೇಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂದ್ರೆ, ಒಂದು ಎಕ್ಸ್ ನಾದ್ರೂ ಸೇಮ್ ಮಾಡ್ಕೋರಿ, ಇಲ್ಲ ವೈ ನಾದ್ರೂ ಸೇಮ್ ಮಾಡ್ಕೋರಿ. ಎರಡರಲ್ಲಿ ಒಂದನ್ನ ಸೇಮ್ ಮಾಡ್ಕೊಂಡ್ರೆ ಏನಾಗ್ತದೆ, ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಕ್ಯಾನ್ಸಲ್ ಮಾಡ್ಕೋಬಹುದು. ಉಳಿದಿರೋದನ್ನ ನೀವು ಒಂದು ವೈ ಆದ್ರೂ ಕಂಡುಹಿಡಬಹುದು, ಎಕ್ಸ್ ಆದ್ರೂ ಕಂಡುಹಿಡಬಹುದು. ನಾನು ಇಲ್ಲಿ ಎಕ್ಸ್ ನ ಸೇಮ್ ಮಾಡ್ಕೋತೀನಿ. ಇಲ್ಲಿ ಎಕ್ಸ್ 2x ಇದೆ, ಇಲ್ಲಿ 3x ಇದೆ. ಈ 3 ನ ಇದಕ್ ಮಲ್ಟಿಪ್ಲೈ ಮಾಡ್ತೀನಿ, 2 ನ ಇದಕ್ ಮಲ್ಟಿಪ್ಲೈ ಮಾಡ್ತೀನಿ. ಯಾವ ರೀತಿ ನೋಡ್ರಿ, ಇದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 6x plus 9y is equal to 23, 231 rupees. ಕೆಳಗಡೆ 2 ನಿಂದ ಮಲ್ಟಿಪ್ಲೈ ಮಾಡಿದ್ರೆ 6x plus 4y is equal to 146 rupees. ಸೊ ನಾನು ಇದನ್ನ ಮೈನಸ್ ಮಾಡ್ಕೊಂತೀನಿ, ಇದು ಮೈನಸ್ ಆಯ್ತು, ಈ ಚಿಹ್ನೆ ಮೈನಸ್ ಆಗುತ್ತಾ, ಇದು ಮೈನಸ್ ಆಗುತ್ತಾ. ಸೊ ನಾನು ಇದು ಮೈನಸ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, 9ರಲ್ಲಿ 4 ಕಳೆದ್ರೆ 5y is equal to ಇದೆಷ್ಟಾಗ್ತದ 5, 13ರಲ್ಲಿ 5 ಹೋದ್ರೆ 8, ಸೊ 0. y is equal to ಎಷ್ಟಾಗ್ತದೆ 85/5, 5 ಒಂದ್ಲೆ 5 ಒಂದ್ಲೆ 5 ಏಳೆ. therefore y is equal to ಎಷ್ಟು ಬಂತು 17 rupees. ನನಗೆ y ಸಿಕ್ತು. ಈಗ ನಾನು x ನ ಆರಾಮಾಗಿ ಕಂಡುಹಿಡಿಬಹುದು. ಯಾವ ರೀತಿ, 2x plus 3 into y ಜಾಗದಾಗ 17 ಹಾಕ್ರಿ is equal to 77. 2x is equal to 77 minus 51. ನಾನು ಡೈರೆಕ್ಟ್ ಆಗಿ ಈ 17 ಮೂರ್ಲೆ 51ನ್ನ ಆ ಕಡೆ ಕಳಿಸಿ ಮೈನಸ್ ಮಾಡ್ತಾ ಇದ್ದೇನೆ. 2x is equal to ಎಷ್ಟಾಗುತ್ತಾ 26. therefore x is equal to ಎಷ್ಟಾಗುತ್ತಾ 26/2 ಅಂದ್ರೆ 13 ರೂಪಾಯಿ. ಅಂದ್ರೆ ಇಲ್ಲಿ y is equal to 17 ರೂಪಾಯಿ, x is equal to 13 ರೂಪಾಯಿ. ಈ ವ್ಯಾಲ್ಯೂಸ್ ಇಲ್ಲಿ ಎಲ್ಲಿದೆ ನೋಡ್ರಿ, 13 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಇಲ್ಲಿ 17 13 ಇದೆ, ಅದಕ್ಕ ಮತ್ತೇನಾದ್ರೂ ನೀವು ಆನ್ಸರ್ ಹಾಕಿದ್ರೆ ತಪ್ಪಾಗುತ್ತೆ. ಯಾಕೆ, ಇಲ್ಲಿ y ಅಂತ ಅಂದ್ರೆ ನಾನು ಏನ್ ತಗೊಂಡಿದ್ದೀನಿ, ಎ ದಿಂದ ಸಿ ಗೆ ಹೋಗೋದನ್ನ ತಗೊಂಡಿದ್ದೀನಿ. ಎಕ್ಸ್ ಅಂದ್ರೆ ಏನ್ ತಗೊಂಡಿದ್ದೀನಿ, ಎ ದಿಂದ ಬಿ ಗೆ ಹೋಗೋದು ತಗೊಂಡಿದ್ದೀನಿ. ಅಲ್ಲಿ ನೀವು ಇಂಟರ್ಚೇಂಜ್ ಮಾಡುವಂಗಿಲ್ಲ. ಇಂಟರ್ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ಆನ್ಸರ್ ರಾಂಗ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, SIR ಅನ್ನುವಂತ ಪದವನ್ನ ಅವ್ರು ಏನಂತ ಬರೀತಾರಂತ, PSPIPR ಅಂತ ಬರೀತಾರಂತ. ಇಲ್ಲಿ ಏನ ಮಾಡಿದಾರೆ, ಜಸ್ಟ್ ಈ ಅಕ್ಷರಗಳ ನಡುವೆ ಒಂದೊಂದು ಪಿ ಅನ್ನ ಆಡ್ ಮಾಡಿದ್ದಾರೆ. ಸೇಮ್ ನಾವು ಮ್ಯಾನ್ ಅನ್ನ ಯಾವ ರೀತಿ ಬರಿಬಹುದು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಬರೀತೀರಿ, ಸೇಮ್ ನಾವು ಒಂದೊಂದು ಪಿ ಅನ್ನ ಆಡ್ ಮಾಡೋಣ. PMPAPN ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಾವ್ಯಾಳ ಜನ್ಮದಿನ ಸೆಪ್ಟೆಂಬರ್ 28ರಂದು ಸೋಮವಾರ ದಿನ ಇದೆ. ಇದು ಯಾವ ದಿನ ಇದೆ ಅಂತ, ಸೋಮವಾರ. ಅದೇ ವರ್ಷದಲ್ಲಿ ಅಕ್ಟೋಬರ್ 5 ಅನಿಕಾ ಅನ್ನುವಂತ ಒಂದು ಹುಡುಗಿ ಜನ್ಮವಾದರೆ ಅವಳು ಯಾವ ವಾರ ಇರುತ್ತದೆ. ಇಲ್ಲಿ ವಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈಗ ನೋಡ್ರಿ, ಸೆಪ್ಟೆಂಬರ್ ಅಲ್ಲಿ ಎಷ್ಟು ದಿನಗಳಿರ್ತಾವ, 30 ದಿನಗಳಿರ್ತಾವ. 28 ಸೋಮವಾರ ಆದ್ರ
29 ಮಂಗಳವಾರ, 30 ಬುಧವಾರ. ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಯಾವುದು? ಅಕ್ಟೋಬರ್. 1 ಗುರುವಾರ, 2 ಶುಕ್ರವಾರ, 3 ಶನಿವಾರ, 4 ರವಿವಾರ, 5 ಸೋಮವಾರ. ಅವ್ರೇನ್ ಕೇಳ್ತಾ ಇದಾರೆ, 5ನೇ ತಾರೀಕು ಹುಟ್ಟಿದ್ರೆ ಯಾವ ದಿನಾಂಕ ಆಗ್ತಿತ್ತು? ಅದು ಸಹಿತ ಏನಾಗ್ತದ? ಸೋಮವಾರ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ ಎರಡು ಚಿಹ್ನೆಗಳನ್ನು ಪರಸ್ಪರ ವಿನಿಮಯ ಮಾಡಬೇಕು? 5 3 8 12 4 ಇಸ್ ಈಕ್ವಲ್ ಟು 3. ಅಂದ್ರೆ ಇವುಗಳಲ್ಲಿ ಚಿಹ್ನೆಗಳನ್ನ ನಾವು ಬದಲಾವಣೆ ಮಾಡಿದ್ವಿ ಅಂತ ಅಂದ್ರೆ ಆನ್ಸರ್ 3 ಬರಬೇಕು. ಫಸ್ಟಿಗೆ ನಾವು ಎ ಆಪ್ಷನ್ ನ ಚೆಕ್ ಮಾಡೋಣ. ಪ್ಲಸ್ ಇದ್ದಿದ್ದು ಮೈನಸ್ ಮಾಡೋದು, ಮೈನಸ್ ಇದ್ದಿದ್ದು ಪ್ಲಸ್ ಮಾಡೋದು. ಇಲ್ಲಿ ಫಸ್ಟಿಗೆ ಪ್ಲಸ್ ಅದು, ಅದನ್ನ ಮೈನಸ್ ಮಾಡೋಣ. ಉಳಿದಿರೋದೆಲ್ಲ ಸೇಮ್ ಆಸ್ ಇಟ್ ಇಸ್, ಏನು ಚೇಂಜ್ ಮಾಡೋದು. ಇಲ್ಲಿ ಮೈನಸ್ ಇದ್ದದನ್ನ ಪ್ಲಸ್ ಮಾಡ್ತೀನಿ, ಉಳಿದಿದ್ದೆಲ್ಲ ಯಾವುದು ಚೇಂಜ್ ಮಾಡಂಗಿಲ್ಲ. ಸೊ ಹಂಗೆ ಇಡ್ತೀನಿ. ಏನ್ ಬೆಲೆ ಬರ್ತದ? 5 ಮೈನಸ್ 24 ಪ್ಲಸ್ 4 ಸಾರಿ 3 ಈಸ್ ಈಕ್ವಲ್ ಟು 3. ಇದು ಸೇಮ್ ಆಗುತ್ತಾ? ನಾಟ್ ಈಕ್ವಲ್ ಟು 3 ಆಗುತ್ತೆ. ಯಾಕಂತಂದ್ರೆ 8 ಮೈನಸ್ 24 ಅಂತ ಅರ್ಥ ಆಗುತ್ತೆ. ಸೊ ಇದು ಈಕ್ವಲ್ ಟು 3 ಆಗಂಗಿಲ್ಲ. ಸೊ ಆಪ್ಷನ್ ಇದು ರಾಂಗ್. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಸೇಮ್ ಇದನ್ನ ಚೇಂಜ್ ಮಾಡೋಣ. ಮೈನಸ್ ಇದ್ದದನ್ನ ಡಿವೈಡ್ ಮಾಡೋಣ, ಡಿವೈಡ್ ಇದ್ದದನ್ನ ಮೈನಸ್ ಮಾಡೋಣ. ಉಳಿದಿದ್ದೆಲ್ಲ ಹೆಂಗದ ಹಂಗ ಇಡೋಣ. ಇಂಟು ಮೈನಸ್ ಇರೋದನ್ನ ಡಿವೈಡೆಡ್ ಬೈ ಇರೋದನ್ನ ಮೈನಸ್ ಮಾಡೋಣ. 5 ಪ್ಲಸ್ 3 ಇಂಟು 8 ಡಿವೈಡೆಡ್ ಬೈ 12 ಮೈನಸ್ 4. 5 ಪ್ಲಸ್ 24 ಬೈ 12 ಮೈನಸ್ 4. 2 ಒಂದ್ಲೆ 2, ಅದು 12 ಒಂದ್ಲೆ 12, 2 24. ಎಷ್ಟಾಗುತ್ತಾ? 5 ಪ್ಲಸ್ 2 ಮೈನಸ್ 4, 7 ಮೈನಸ್ 4 ಇಸ್ ಈಕ್ವಲ್ ಟು ಎಷ್ಟು ಬಂತು? 3. ಆಪ್ಷನ್ 3 ಇದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂದು ವರುಣನ ಜನ್ಮದಿನ. ಇಂದಿನಿಂದ 1 ವರ್ಷದಲ್ಲಿ ಅವನು ವಯಸ್ಸು 12 ವರ್ಷಗಳ ಹಿಂದೆ ವಯಸ್ಸಿನ ದ್ವಿಗುಣವಾಗಿರುತ್ತದೆ. ಇಂದು ವರುಣನ ವಯಸ್ಸೆಷ್ಟು? ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ಸೊ ನಾವ್ ಏನ್ ಮಾಡೋಣ? ಇಂದಿನ ವಯಸ್ಸು ಇಸ್ ಈಕ್ವಲ್ ಟು ಎಷ್ಟು ಅಂತ ತಗೊಳಮು? ಎಕ್ಸ್ ಅಂತ ತಗೊಳಮ್. ಅವ್ರು ಹೇಳ್ದಂಗೆ ಸ್ಟೇಟ್ಮೆಂಟ್ ಗಳನ್ನ ಬರ್ಕೊಂಡ್ ತಗೊಂಡು, ಇಂದಿನಿಂದ 1 ವರ್ಷದಲ್ಲಿ ಅವನು ವಯಸ್ಸು 12 ವರ್ಷಗಳ ಹಿಂದೆ ಇದ್ದ. ಇಂದಿನಿಂದ 1 ವರ್ಷದಲ್ಲಿ ಅಂದ್ರೆ ಇವತ್ತಿನಿಂದ 1 ವರ್ಷ ಬಿಟ್ಟು ಅಂತ ಅಂದ್ರೆ ಅವನ ವಯಸ್ಸು ಎಷ್ಟಾಗಿರ್ತದ? ಅವಾಗ ಎಕ್ಸ್ ಪ್ಲಸ್ 1 ಆಗಿರ್ತದ. ಇದು ಯಾವ್ದಕ್ ಸಮ ಆಗಿರ್ತದ ಅಂತ ಹೇಳ್ತಾರಂದ್ರ 12 ವರ್ಷಗಳ ಹಿಂದೆ ಇದ್ದ ವಯಸ್ಸಿನ ದ್ವಿಗುಣವಾಗಿರುತ್ತದೆ. 12 ವರ್ಷ ಹಿಂದೆ ಎಷ್ಟಿತ್ತು? ಎಕ್ಸ್ ಮೈನಸ್ 12. ಇದರ ಡಬಲ್ ಇರ್ತದಂತ. ಈಗ ಇರುವ ವಯಸ್ಸಿನ 1 ವರ್ಷ ಬಿಟ್ಟು ಅವನ ವಯಸ್ಸು ಎಷ್ಟಿರ್ತದಪ್ಪ ಅಂದ್ರ ಅವ 12 ವರ್ಷ ಹಿಂದೆ ಏನಿದ್ದ ಅಲ್ಲ ಅದ್ರ ಡಬಲ್ ಇರ್ತದಂತ. ಈ ಇಕ್ವೇಶನ್ ನಾವು ಸಾಲ್ವ್ ಮಾಡಿದ್ವಿ ಅಂದ್ರೆ ಆನ್ಸರ್ ಆರಾಮಾಗಿ ಸಿಕ್ಬಿಡ್ತದೆ. ಸೊ 2x ಮೈನಸ್ 24. ಎಕ್ಸ್ ನ ಒಂದ್ ಸೈಡ್ ಮಾಡ್ರಿ, ರಿಯಲ್ ನಂಬರ್ಸ್ ನ ಒಂದ್ ಸೈಡ್ ಮಾಡ್ರಿ. ಸೊ 24 ಪ್ಲಸ್ 1 ಇಸ್ ಈಕ್ವಲ್ ಟು 2x ಮೈನಸ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದ? 25. ಈಗ ಇವತ್ತಿನ ವಯಸ್ಸು ಎಷ್ಟು? ಒಂದು 25. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅವರು ಈಗಿನ ವಯಸ್ಸು, ಇಂದು ವರುಣನ ವಯಸ್ಸು ಎಷ್ಟು ಅಂದಿದಾರ? ಆನ್ಸರ್ 25 ವರ್ಷಗಳು. ನೆಕ್ಸ್ಟ್ ಕ್ವಶನ್, 7 34 ಈ ರೀತಿ ಸಂಬಂಧ ಇದೆ. 6 15 ಈ ರೀತಿ ಸಂಬಂಧ ಇದೆ. ಹಾಗಾದ್ರೆ 5ಕ್ಕ ಯಾವ ಸಂಖ್ಯೆ ಸಂಬಂಧ ಹೊಂದದ ಅಂತ ನಾವು ಮೊದಲು ಈ ಸಂಖ್ಯೆಗಳ ಸಂಬಂಧವನ್ನ ನೋಡೋಣ. 7 ಮತ್ತು 34 ನೋಡಿದಾಗ ಏನ್ ಅನ್ಸ್ತದ? 7ನ್ನ 5ರಿಂದ ಗುಣಿಸಿ 1 ಕಳೆದಿದ್ದಾರ ಅಂತ. ಸೇಮ್ ಆಗಿದೆ ನೋಡ್ರಿ. 6ನ್ನ 5ರಿಂದ ಗುಣಿಸಿ 1 ಕಳೀರಿ, 30 ಮೈನಸ್ 1 29 ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ. ಸೊ ಈ ಸಂಬಂಧ ಆಗಂಗಿಲ್ಲ. ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೋದು ನಾವು? 7ನ್ನ ಸ್ಕ್ವೇರ್ ಮಾಡ್ರಿ, 49 ಬರ್ತದೆ. 49ರಲ್ಲಿ 34 ಅಂತಂದ್ರೆ ಎಷ್ಟು? 15 ಕಡಿಮೆ ಮಾಡಿದಾರ ಅಂತ ಹೇಳ್ಬೋದು ನಾವು. ಇದೇ ಸೇಮ್ ಮಾಡಿದಾರ ನೋಡ್ರಿ 36ರಲ್ಲಿ 15 ಕಡಿಮೆ ಮಾಡಿದ್ರ 21. ಇದೇನ ಆನ್ಸರ್? ಸೊ ಇದು ಇಲ್ಲ, ಇದು ಸಂಬಂಧ ಈ ರೀತಿ ಇಲ್ಲ ಅಂತ. ನೆಕ್ಸ್ಟ್ ನೋಡ್ರಿ, ಈ 7 ಮತ್ತು 3 4 ನೋಡಿದಾಗ ಏನ್ ಅನಿಸ್ತದ? 3 4 ಕೂಡಿಸಿದಾಗ 7 ಬರ್ತದ ಅಂತ ಅನಿಸ್ತದ. ಕರೆಕ್ಟಾ? 3 + 4. ನೆಕ್ಸ್ಟ್ ಇಲ್ಲಿ ನೋಡ್ರಿ, 5 ಮತ್ತು 1ನ್ನ ಕೂಡಿಸಿದಾಗ ಎಷ್ಟು ಬರ್ತದ? 6 ಬರ್ತದ. ಸೊ ಇದೇ ರೀತಿ ಸಂಬಂಧ ಇಲ್ಲಿನೂ ಇರ್ಬೋದು. ಯಾವ್ದೋ ಒಂದ್ ಸಂಖ್ಯೆ 2 ಅಂಕಿಗಳನ್ನ ಕೂಡಿಸಿದಾಗ ಈ 5 ಅನ್ನುವಂಥದ್ದು ಬರ್ಬೋದು. ಅದ್ರ ಯಾವ್ದನ್ನ ಸಂಖ್ಯೆ ಅಂತ ಗೆಸ್ ಮಾಡ್ಬೇಕಾಗಿದ್ರೆ ಈ 4ರಲ್ಲಿ ಯಾವ್ದೋ ಒಂದ್ ಇರ್ತದೆ.
ಚೆಕ್ ಮಾಡ್ತಾವ್ರಿ. 33 3 + 3 6 ಆಗ್ತದೆ ಅಂದ್ರೆ ಇಲ್ಲ. 24 2 + 4 6 ಆಗ್ತದೆ, ಇದು ಇಲ್ಲ. 17 1 + 7 8 ಆಗ್ತದೆ, ಇದು ಇಲ್ಲ. ಬಟ್ 41 4 + 1 ಏನಾಗ್ತದ 41 5 ಆಗ್ತದ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಸಮೀಕರಣಕ್ಕೆ ಸರಿ ಹೊಂದುವ ಸಂಕೇತಗಳ ಗುಂಪನ್ನು ಆಯ್ಕೆ ಮಾಡಿ. ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಾರ, ಅದರ ಬೆಲೆ ಏನಾಗ್ಬೇಕು 20 ಆಗ್ಬೇಕಂತ. ಇಲ್ಲಿ ಯಾವ ಸಂಕೇತಗಳನ್ನ ಇವುಗಳ ಮಧ್ಯೆ ಬಂದ್ರೆ ಆಗ್ತದ ಅಂತ ಒಂದೊಂದು ಸಂಕೇತವನ್ನ ನಾವು ಆಡ್ ಮಾಡ್ತಾ ಹೋಗೋಣ. ಫಸ್ಟ್ ಗೆ ಇಂಟು ಮಾಡೋಣ. ಇಲ್ಲೇ ಇಂಟು ಹಾಕಿದ ತಕ್ಷಣ ಎಲ್ಲ ಇಂಟು ಅಂದ್ರೆ ಇದು 0 ಬಂದ್ಬಿಡ್ತದ ಆನ್ಸರ್. ಒಂದನೇ ಆಪ್ಷನ್ ನೋಡಿದ ತಕ್ಷಣ ನೀವು ಎಲಿಮಿನೇಟ್ ಮಾಡ್ಬೇಕು. ಸೆಕೆಂಡ್ ಆಪ್ಷನ್ ನೋಡ್ರಿ, ಮೈನಸ್ ಪ್ಲಸ್ ಇಂಟು ಅಂತ. ಸೊ ನೋಡಿ ಟ್ರೈ ಮಾಡೋಣ, ಬಿಡಿಸಿ. 5 - 0 ಅಂದ್ರೆ 5 ಪ್ಲಸ್ 3 5 15. ಸೊ ಎಷ್ಟು ಬರ್ತದ 20. ಸೊ ಆಪ್ಷನ್ 20 ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಎರಡನೇದೇ ಆಪ್ಷನ್ ಈಸಿಯಾಗಿ ಸಿಕ್ಬಿಡ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಈ ಕ್ಲಾಸಸ್ ಕಂಪ್ಲೀಟ್ ಆಯ್ತು. ಈ ರೀತಿ ಕ್ವಶನ್ಸ್ ನ ನಾನು ರೆಗ್ಯುಲರ್ ತರ್ತಾ ಇರ್ತೀನಿ. 20 to 25 ಕ್ವಶನ್ಸ್ ನ ಕಂಪಲ್ಸರಿ. ನಿಮ್ಗೆಲ್ರಿಗೂ ಈ ಕ್ವಶನ್ಸ್ ಇಷ್ಟ ಆಗ್ತಿದಾವ ಅಥವಾ ನಿಮ್ಗೆ ಈ ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತೀನಿ. ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನು ಕೊಟ್ಟಿರ್ತೀನಿ, ಆ ಚಾನಲ್ಗೂ ಜಾಯಿನ್ ಆಗ್ರಿ. ಅದರಲ್ಲಿ ಕಂಟಿನ್ಯೂಸ್ PDF ಆಗ್ಲಿ ಅಥವಾ ಮತ್ತೆ ಕ್ವಶನ್ ಪೇಪರ್ PDF ಆಗ್ಲಿ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನೀವು ಜಾಯಿನ್ ಆಗ್ರಿ. ಅದ್ರ ಜೊತೆಗೆ ಈ ವಿಡಿಯೋಸ್ ಲಿಂಕ್ಸ್ ಎಲ್ಲ ಆ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ರೆ ಅದರಲ್ಲೂ ಹೇಳ್ಕೋಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ಬೈ ಚಾನ್ಸ್ ನಿಮ್ಗೆ ಯಾವ್ದೋ ಒಂದು ಕ್ವಶನ್ ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅಂತಂದ್ರೆ ಅದನ್ನ ನೀವು ಆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರಿ ಅಂತಂದ್ರೆ ನಾನು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ, ಸಾಲ್ವ್ ಆಯ್ತು ಅಂದ್ರೆ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ ಕ್ಲಾಸಸ್ ಅಲ್ಲಿ. ಡೌಟ್ಸ್ ಸಾಲ್ವಿಂಗ್ ಕ್ಲಾಸಸ್ ಅಂತ ಮಾಡೋಣ ಅಂತ ನಾವು ಪ್ಲಾನ್ ಇದ್ದೀನಿ. ಸೊ ಈ ಎಲ್ಲ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದಾವ ಅನ್ಕೋತೀನಿ. ಈ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ರಿ. ಮತ್ತೆ ಪ್ರತಿಯೊಬ್ರು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇದು ನಿಮ್ಗಷ್ಟೇ ಅಲ್ಲದೆ ನಿಮ್ ಫ್ರೆಂಡ್ಸ್ಗೂ ಹೆಲ್ಪ್ ಆಗ್ಲಿ. ಇದರಲ್ಲಿ ಯಾವ್ದು ಜಾಸ್ತಿ ಟೈಮ್ ವೇಸ್ಟ್ ಇರಂಗಿಲ್ಲ. ಡೈರೆಕ್ಟ್ ಕ್ವಶನ್ಸ್ ಸೊಲ್ಯೂಷನ್ಸ್. ಸೊ ಇದು ನಿಮಗೆ ಟೈಮ್ ವೇಸ್ಟ್ ಆಗದೇನೆ ಮೆಂಟಲ್ ಎಬಿಲಿಟಿ ಡೈಲಿ ನೀವು ಒಂದೊಂದು 2 ದಿನಕ್ಕೆ ಒಂದೊಂದು ನೀವು ವಿಡಿಯೋನ ನೋಡಿ ನೀವು ಸಾಲ್ವ್ ಮಾಡ್ತಾ ಹೋದ್ರು ಸಾಕು, ನಿಮ್ ಮೆಂಟಲ್ ಎಬಿಲಿಟಿ ಫುಲ್ ಸ್ಟ್ರಾಂಗ್ ಆಗ್ತದ. ಮತ್ತೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ ನಿಮ್ಗೆ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ರು ಚೆನ್ನಾಗಿ ಓದ್ರಿ, ಚೆನ್ನಾಗಿ ವರ್ಕ್ ಮಾಡ್ರಿ, ಆದಷ್ಟು ಬೇಗ ನಿಮ್ ಕನ್ಸಿನ್ ಜಾಬ್ ಸಿಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.